ನಮಸ್ಕಾರ. ಇವತ್ತು ನಾವು ಟ್ರೇಡ್ಮ್ಯಾನ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಹ್ಮ್ ಅದರ ಒಂದು ಆ, ಕಲ್ಪನೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹ್ಮ್ ಇದು ಹೂಡಿಕೆಯನ್ನ ನಮ್ಮ ದಿನನಿತ್ಯದ ಅಂದ್ರೆ ಸಮಯ, ಹಣ ಮತ್ತೆ ಶಕ್ತಿ ಜೊತೆ ಜೋಡಿಸೋಕೆ ಪ್ರಯತ್ನ ಮಾಡುತ್ತೆ. ಹೌದು, ಇದು ಖಂಡಿತ ಒಂದು ವಿಭಿನ್ನವಾದ ಆಲೋಚನೆ ಅನ್ಬೋದು. ಇವತ್ತಿನ ನಮ್ಮ ಈ ಚರ್ಚೆ ಇದೆಯಲ್ಲ, ಇದು ಆಪ್ನ ಮೂಲ ಐಡಿಯಾ, ಅದರ ಫಿಲಾಸಫಿ ಮತ್ತೆ ಈಗಿನ ಹೂಡಿಕೆ ಪದ್ಧತಿಗಳ ಬಗ್ಗೆ ಇದು ಕೆಲವು ಪ್ರಶ್ನೆಗಳನ್ನು ಎತ್ತುತ್ತೆ, ಅದರ ಮೇಲೆ ಫೋಕಸ್ ಮಾಡುತ್ತೆ. ಓಕೆ. ಇದಕ್ಕೋಸ್ಕರ ನಾವು ಎಸ್ಐಪಿ, ಎಸ್ಟಿಪಿ, ಎಸ್ಡಬ್ಲ್ಯೂಪಿ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತೆ ಟ್ರೇಡ್ಮ್ಯಾನ್ ಇನ್ವೆಸ್ಟಿಂಗ್ ವಯಾ ಟೈಮ್, ಮನಿ ಅಂಡ್ ಎನರ್ಜಿ ಅನ್ನೋ ಒಂದು ಸಂಭಾಷಣೆಯ ಕೆಲವು ಮುಖ್ಯ ಭಾಗಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಕ್ಲಿಯರ್ ಆಗಿದೆ. ಈ ಹೊಸ ವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದು, ನಮ್ಮ ದಿನನಿತ್ಯದ ಖರ್ಚು, ನಮ್ಮ ವೃತ್ತಿಪರ ನಾಲೆಜ್, ನಮ್ಮ ನಂಬಿಕೆಗಳು ಇವನ್ನೆಲ್ಲ ಹೂಡಿಕೆ ಜೊತೆ ಹೇಗೆ ಕನೆಕ್ಟ್ ಮಾಡ್ಬೋದು ಅಂತ ನೋಡೋದು ಅಲ್ವಾ? ಹೌದು. ಮತ್ತೆ ಈ ಮಧ್ಯವರ್ತಿಗಳಿರ್ತಾರಲ್ಲ, ಹಾ, ಅವರನ್ನ ಕಡಿಮೆ ಮಾಡಿ ಹೂಡಿಕೆಯನ್ನ ಎಲ್ರಿಗೂ ಸಿಗೋ ಹಾಗೆ ಮಾಡೋಕ್ಕಾಗತ್ತಾ ಅಂತನೂ ನೋಡೋಣ. ಸರಿ. ಇದು ಕೇವಲ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಹೂಡಿಕೆಗೆ ಒಂದು ಆಳವಾದ ಅರ್ಥ ಕೊಡೋ ತರ ಕಾಣಿಸ್ತಾ ಇದೆ. ನಿಜಕ್ಕೂ. ಈಗ ನೋಡಿ, ನಮ್ಮ ಟೈಮ್, ನಾವು ಖರ್ಚು ಮಾಡೋ ಹಣ, ನಾವು ನಂಬೋ ಮೌಲ್ಯಗಳು, ಇವುಗಳ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡೋದು ಪ್ರಾಕ್ಟಿಕಲಿ ಸಾಧ್ಯನಾ? ಹ್ಮ್ ಈ ಟ್ರೇಡ್ಮ್ಯಾನ್ ಕಾನ್ಸೆಪ್ಟ್ ಅದನ್ನೇ ಮಾಡೋಕೆ ಹೊರಟಿದೆ ಅಂತ ಕಾಣುತ್ತೆ. ಸರಿ, ಇದನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಫಸ್ಟ್, ಈ ಟ್ರೇಡ್ಮ್ಯಾನ್ ಅಂದ್ರೆ ಏನು? ಇದರ ಮೇನ್ ಪಾಯಿಂಟ್ ಏನು? ಹೂಡಿಕೆಯನ್ನ ಹೆಚ್ಚು ಪ್ರಜಾಸತ್ತಾತ್ಮಕ ಮಾಡೋದು ಅಂತ. ಅಂದ್ರೆ ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥ ಆಗ್ಬೇಕು, ಸಿಗ್ಬೇಕು. ಹ್ಮ್ ಅದಕ್ಕೆ ಈ ತಜ್ಞರು ಅಂತಾರಲ್ಲ, ಮಧ್ಯವರ್ತಿಗಳು, ಅವರನ್ನ ಸೈಡಿಗೆ ಸರಿಸಿ ಯೂಸರ್ಗೆ ಡೈರೆಕ್ಟ್ ಕಂಟ್ರೋಲ್ ಕೊಡೋದು ಇದರ ಗುರಿ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ. ಹೌದು. ಯಾಕಂದ್ರೆ ಸಾವಿರಾರು ಸ್ಟಾಕ್ಗಳಿರುತ್ತೆ ಮಾರುಕಟ್ಟೆಲಿ. ಯಾವುದು ತಗೋಬೇಕು, ಯಾವಾಗ ಮಾರಬೇಕು, ಇದೆಲ್ಲ ಡಿಸೈಡ್ ಮಾಡೋದು ಸಾಮಾನ್ಯರಿಗೆ ಕಷ್ಟನೇ. ಕರೆಕ್ಟ್. ಅದಕ್ಕೆ ತಜ್ಞರ ಹತ್ರ ಹೋಗೋದು. ಆದ್ರೆ ಈ ಕಾನ್ಸೆಪ್ಟ್ ಹೂಡಿಕೆದಾರರನ್ನೇ ಸ್ಟ್ರಾಂಗ್ ಮಾಡಿ ಈ ಡಿಪೆಂಡೆನ್ಸಿ ಕಡಿಮೆ ಮಾಡೋ ಗುರಿ ಇಟ್ಟಿದೆ ಅನಿಸ್ತಾ ಇದೆ. ಇದು ಹೂಡಿಕೆ ಪ್ರಾಸೆಸ್ಸನ್ನ ಸಿಂಪಲ್ ಮಾಡಿ ಪರ್ಸನಲೈಸ್ ಮಾಡೋ ಒಂದು ಪ್ರಯತ್ನ ಅಂತನೂ ಹೇಳ್ಬಹುದು. ಆದ್ರೆ ಇದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ, ಸ್ಟ್ರಾಟಜಿ ಏನು, ಅದು ಮುಖ್ಯವಾದ ಪ್ರಶ್ನೆ ಅಲ್ವಾ? ಖಚಿತವಾಗಿ. ಈ ಟ್ರೇಡ್ಮ್ಯಾನ್ನ ಬೇಸಿಕ್ ಫಿಲಾಸಫಿನೇ ಸಮಯ, ಹಣ, ಶಕ್ತಿ. ಇದರಲ್ಲಿ ಮೊದಲನೆಯದು ಹಣ. ಇದು ಶಾರ್ಟ್ ಟರ್ಮ್ ವ್ಯೂಗೆ ಸಂಬಂಧಿಸಿದ್ದು. ಓಕೆ. ಅಂದ್ರೆ ನಮ್ಮ ಡೈಲಿ ಖರ್ಚುಗಳ ಮೇಲೆ ಫೋಕಸ್ ಮಾಡುತ್ತೆ. ಉದಾಹರಣೆಗೆ, ನಾವು ಫುಡ್ಗೋ, ಟ್ರಾವೆಲ್ಗೋ ಜಾಸ್ತಿ ಖರ್ಚು ಮಾಡ್ತಿದ್ದೀವಿ ಅಂತ ಅನ್ಸಿದ್ರೆ ಆ ಫೀಲ್ಡ್ಗಳಿಗೆ ಸಂಬಂಧಪಟ್ಟ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಆ ಖರ್ಚನ್ನ ಸ್ವಲ್ಪ ಮಟ್ಟಿಗೆ ಕವರ್ ಮಾಡ್ಕೊಳ್ಳೋದು, ಆಫ್ಸೆಟ್ ಮಾಡೋದು ಅಂತ ಐಡಿಯಾ. ಇದು ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಒಬ್ಬ ವ್ಯಕ್ತಿ ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಾನೆ ಅಂತ ಕರೆಕ್ಟಾಗಿ ಹೇಗ್ ಗೊತ್ತಾಗುತ್ತೆ? ಅದು ಸರಿ. ಅದಕ್ಕೆ ಅವರ ಖರ್ಚಿನ ಪ್ಯಾಟರ್ನ್ಸ್ ಅನಲೈಸ್ ಮಾಡಬೇಕಾಗುತ್ತೆ. ಮೂಲಗಳಲ್ಲಿ ಹೇಳಿರೋ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಕ್ರೆಡಿಟ್ ಕಾರ್ಡ್ ರಿಪೋರ್ಟ್ಸ್ ಅಥವಾ ಸ್ವಿಗ್ಗಿ, ಬ್ಲಿಂಕಿಟ್ನಂತಹ ಆಪ್ಸ್ನಿಂದ ರಿಯಲ್ ಟೈಮ್ ಡೇಟಾ ತಗೊಳ್ಳೋದು. ಹೌದು ಹೌದು. ಮತ್ತೆ ಮನಿವ್ಯೂ, ವಾಲ್ನಟ್ ತರಹ ಪರ್ಸನಲ್ ಫೈನಾನ್ಸ್ ಆಪ್ಸ್ ಜೊತೆ ಇಂಟಿಗ್ರೇಟ್ ಮಾಡೋ ಯೋಜನೆ ಇದೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ ನೋಡಿ, ಡೇಟಾ ಪ್ರೈವಸಿ, ಸೆಕ್ಯೂರಿಟಿ. ಹೌದದು ಬಹಳ ಮುಖ್ಯವಾದ ಪಾಯಿಂಟ್. ತುಂಬಾ ಸೆನ್ಸಿಟಿವ್ ಅದು. ಅದನ್ನ ತುಂಬಾ ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಖಂಡಿತ. ಇನ್ನು ಎರಡನೇ ಆಯಾಮ ಸಮಯ. ಇದು ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದ್ದು. ಇದು ವ್ಯಕ್ತಿಯ ಪ್ರೊಫೆಷನ್ ಅಥವಾ ಎಕ್ಸ್ಪರ್ಟೀಸ್ ಇರೋ ಫೀಲ್ಡ್ಗೆ ಲಿಂಕ್ ಆಗಿದೆ. ಅಂದ್ರೆ ಒಬ್ಬ IT ಪರ್ಸನ್ ಟೆಕ್ನಾಲಜಿ ಕಂಪನಿಗಳಲ್ಲಿ ಅಥವಾ ಸ್ಪೋರ್ಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಸ್ಪೋರ್ಟ್ಸ್ ರಿಲೇಟೆಡ್ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಲಾಜಿಕಲ್ ಆಗಿದೆ. ಇದರ ಹಿಂದಿನ ಲಾಜಿಕ್ ಏನು ಅಂದ್ರೆ, ಅವ್ರಿಗೆ ಆ ಫೀಲ್ಡ್ ಬಗ್ಗೆ ಆಲ್ರೆಡಿ ನಾಲೆಜ್ ಇರುತ್ತೆ. ಅದ್ ಸರಿ. ಈ ರೀತಿ ಮಾಡಿದ್ರೆ ಮಾರ್ಕೆಟ್ನ ಅಪ್ಸ್ ಅಂಡ್ ಡೌನ್ಸ್ನ ದಿನ ನೋಡ್ತಾ ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಆಗಬಹುದು. ಹೌದು. ಯಾಕಂದ್ರೆ ಅವ್ರಿಗೆ ತಮ್ಮ ಫೀಲ್ಡ್ ಬಗ್ಗೆ ಒಂದು ಇನ್ಸೈಟ್ ಇರುತ್ತೆ. ಮೂಲೆಗಳಲ್ಲಿ ಇನ್ನೊಂದು ಪಾಸಿಬಿಲಿಟಿನೂ ಹೇಳಿದ್ದಾರೆ. ಒಬ್ರಿಗೆ ಒಂದಕ್ಕಿಂತ ಹೆಚ್ಚು ಫೀಲ್ಡ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ತಕ್ಕ ಹಾಗೆ ಲೇಯರ್ಡ್ ಆಗಿ, ಅಂದ್ರೆ ಹಂತ ಹಂತವಾಗಿ ಇನ್ವೆಸ್ಟ್ ಮಾಡೋದು. ಇದು ಅವರ ನಾಲೆಜ್ ಅನ್ನ ಇನ್ವೆಸ್ಟ್ಮೆಂಟ್ಗೆ ಚಂದಾಗಿ ಬಳಸ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಸರಿ. ಈಗ ಮೂರನೇ ಆಯಾಮ ಶಕ್ತಿ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಮತ್ತೆ ಇದು ಪೂರ್ತಿಯಾಗಿ ವ್ಯಕ್ತಿಯ ಪರ್ಸನಲ್ ವ್ಯಾಲ್ಯೂಸ್, ನಂಬಿಕೆಗಳು, ಫ್ಯೂಚರ್ ವಿಷನ್ ಇದಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಉದಾಹರಣೆಗೆ, ಗ್ರೀನ್ ಎನರ್ಜಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಸಪೋರ್ಟ್ ಮಾಡೋರು ಆ ಕಂಪ್ನಿಗಳಲ್ಲಿ, ಅಥವಾ ಒಳ್ಳೆ ರೋಡ್ಸ್ ಬೇಕು ಅನ್ನೋರು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳಲ್ಲಿ, ಅಥವಾ ಯೋಗ,
ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ನಂಬಿಕೆ ಇರೋರು ಅದಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು? ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ಈ ಶಕ್ತಿ ಆಯಾಮದಲ್ಲಿ ಬರೀ ಪ್ರಾಫಿಟ್ ಅಷ್ಟೇ ಮುಖ್ಯ ಅಲ್ಲ. ಅದರ ಜೊತೆ ಒಂದು ದೊಡ್ಡ ಪರ್ಪಸ್, ಒಂದು ಉದ್ದೇಶ ಇರುತ್ತೆ. ಹೌದು. ಇದು ಇನ್ವೆಸ್ಟರ್ಸ್ ತಮ್ಮ ಹೂಡಿಕೆಯನ್ನ ಲಾಂಗ್ ಟರ್ಮ್ ಇಟ್ಕೊಳ್ಳೋಕೆ ಒಂದು ಮೆಂಟಲ್ ಮೋಟಿವೇಶನ್ ಕೊಡುತ್ತೆ. ಮೂಲದಲ್ಲಿ ಒಂದು ಸ್ಟ್ರಾಂಗ್ ಆದ ಆಸೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಏನು? ಹೂಡಿಕೆದಾರರು ತಾವು ನಂಬಿದ ಕಂಪನಿ ಜೊತೆ ಎಷ್ಟು ಡೀಪ್ ಕನೆಕ್ಷನ್ ಬೆಳೆಸ್ಕೊಳ್ಬೇಕಂದ್ರೆ, ಒಂದು ವೇಳೆ ಆ ಕಂಪನಿ ಏನಾದ್ರೂ ಕಷ್ಟಕ್ಕೆ ಸಿಕ್ಕಿದ್ರೂ ಹೂಡಿಕೆದಾರರೇ ಮುಂದೆ ಬಂದು ಅದನ್ನ ಉಳಿಸೋಕ್ ಟ್ರೈ ಮಾಡ್ಬೇಕು, ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರಬೇಕು ಅಂತ. ವಾವ್! ಇದು ನಿಜಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನ ಬೇರೆದೇ ಲೆವೆಲ್ನಲ್ಲಿ ನೋಡೋ ತರ ಮಾಡುತ್ತೆ. ಹೌದು, ಇದು ಹೂಡಿಕೆಗೆ ಒಂದು ಎಮೋಷನಲ್ ಡೆಪ್ತ್ ಕೊಡುತ್ತೆ. ಆದ್ರೆ ಈ ಫಿಲಾಸಫಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ರಿಯಾಲಿಟಿಲಿ ಇನ್ವೆಸ್ಟರ್ಸ್ ಫೇಸ್ ಮಾಡೋ ಕೆಲವು ಕನ್ಫ್ಯೂಷನ್ಸ್ ಬಗ್ಗೆನೂ ಮೂಲಗಳಲ್ಲಿ ಹೇಳಿದ್ದಾರೆ. ಈಗಿರೋ ಮಾರ್ಕೆಟ್ನ ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋ ಗುರಿನೂ ಟ್ರೇಡ್ಮ್ಯಾನ್ ಇಟ್ಕೊಂಡಿದೆ ಅಂತ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈಗಿನ ಮಾರ್ಕೆಟ್ನಲ್ಲಿ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಹೌದು. ಉದಾಹರಣೆಗೆ LIC ತಗೊಳ್ಳಿ. ತುಂಬಾ ಜನ ಅದನ್ನ ಬರೀ ಇನ್ಶೂರೆನ್ಸ್ ಪಾಲಿಸಿ ಅಂತಾನೆ ಅನ್ಕೋತಾರೆ. ಕರೆಕ್ಟ್. ಅದರ ಇನ್ವೆಸ್ಟ್ಮೆಂಟ್ನಲ್ಲಿ ಈಕ್ವಿಟಿ ಅಂದ್ರೆ ಷೇರು ಮತ್ತೆ ಡೆಟ್ ಅಂದ್ರೆ ಸಾಲಪತ್ರ, ಇವೆರಡು ಅಂಶಗಳು ಇರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಾಗ. ಅಂದ್ರೆ ಪಾಲಿಸಿ ತಗೊಳ್ಳುವಾಗ ನಮ್ಮ ದುಡ್ಡು ಬರೀ ಸೇಫಾಗಿ ಇಟ್ಟಿಲ್ಲ, ಅದು ಶೇರ್ ಮಾರ್ಕೆಟ್ ರಿಸ್ಕ್ಗೂ ಒಳಪಟ್ಟಿರ್ಬೋದು ಅನ್ನೋದನ್ನ ಗಮನಿಸ್ಬೇಕು. ಅದೇ ರೀತಿ SBI ಬರೀ ಬ್ಯಾಂಕ್ ಅಷ್ಟೇ ಅಲ್ಲ, ಅದು ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್, ಹೀಗೆ ತುಂಬಾ ಫೈನಾನ್ಷಿಯಲ್ ಸರ್ವಿಸಸ್ ಕೊಡುತ್ತೆ. ಈ ತರಹ ಬೇಸಿಕ್ ವಿಷಯಗಳಲ್ಲೇ ಕ್ಲಾರಿಟಿ ಇಲ್ಲ ಅಂದ್ರೆ ಹೂಡಿಕೆದಾರರು ಹೇಗೆ ಸರಿ ನಿರ್ಧಾರ ತಗೋತಾರೆ? ಟ್ರೇಡ್ಮ್ಯಾನ್ ಈ ಪ್ರಾಡಕ್ಟ್ಗಳ ನಿಜ ಸ್ವರೂಪ ತಿಳಿಸಿ ಕ್ಲಾರಿಟಿ ತರೋಕೆ ಟ್ರೈ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಖಂಡಿತ, ಆ ಕ್ಲಾರಿಟಿ ತುಂಬಾ ಬೇಕು. ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಇರೋ ಏರಿಯಾ ಅಂದ್ರೆ ಡೆರಿವೇಟಿವ್ಸ್. ಹೌದು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಶೇರ್ ಮಾರ್ಕೆಟ್ನಲ್ಲಿ ಲಾಸ್ ಮಾಡ್ಕೊಳ್ಳೋರಲ್ಲಿ 90%ಗಿಂತ ಹೆಚ್ಚು ಜನ ಡೆರಿವೇಟಿವ್ಸ್ ಟ್ರೇಡಿಂಗ್ನಲ್ಲೇ ಹಣ ಕಳ್ಕೋತಾರೆ. ಅಯ್ಯೋ! ಇದನ್ನ ಬೇಗ ಈಸಿಯಾಗಿ ದುಡ್ಡು ಮಾಡೋ ದಾರಿ ಅಂತ ಕೆಲವರು ತಪ್ಪವಾಗಿ ತೋರಿಸ್ತಾರೆ. ಆದ್ರೆ ಅದರ ಅಸಲಿ ಉದ್ದೇಶ ಬೇರೆ. ಮುಖ್ಯವಾಗಿ ನಮ್ಮ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಗೆ ರಿಸ್ಕ್ನಿಂದ ಪ್ರೊಟೆಕ್ಷನ್. ಹೆಡ್ಜಿಂಗ್ ಮಾಡೋದು ಅದರ ಮುಖ್ಯ ಕೆಲಸಗಳಲ್ಲಿ ಒಂದು. ಇದರ ಬಗ್ಗೆ ಎಜುಕೇಟ್ ಮಾಡೋದು ಟ್ರೇಡ್ಮ್ಯಾನ್ ಗುರಿಗಳಲ್ಲಿ ಒಂದು ಅಂತ ಮೂಲದಲ್ಲಿ ಹೇಳಿದ್ದಾರೆ. ಈಗಿನ ಸಿಸ್ಟಮ್ನಲ್ಲಿ ದೊಡ್ಡ ಪ್ಲಾಟ್ಫಾರ್ಮ್ಸ್ ಮತ್ತೆ ಕೆಲವು ಮೀಡಿಯೇಟರ್ಸ್ ಆರ್ಬಿಟ್ರೇಜ್ ಇಂದ ಲಾಭ ಮಾಡ್ತಾರೆ. ಆರ್ಬಿಟ್ರೇಜ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೇ ಆಸೆಟ್ನ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಅಥವಾ ಬೇರೆ ಬೇರೆ ಫಾರ್ಮ್ನಲ್ಲಿ ಒಂದೇ ಸರಿ ತಗೊಂಡ ಮಾರಿ ಪ್ರೈಸ್ನಲ್ಲಿರೋ ಸಣ್ಣ ಡಿಫರೆನ್ಸ್ನಿಂದ ಲಾಭ ಮಾಡೋದು. ಈ ಪ್ರಾಸೆಸ್ನಲ್ಲಿ ಸಣ್ಣ ಇನ್ವೆಸ್ಟರ್ಗೆ ಲಾಭ ಮಾಡೋ ಚಾನ್ಸ್ ಕಡಿಮೆ, ಕೆಲವೊಮ್ಮೆ ಲಾಸ್ ಆಗೋ ಸಾಧ್ಯತೆನೇ ಹೆಚ್ಚು. ಈ ಇಂಬ್ಯಾಲೆನ್ಸ್ ಸರಿ ಮಾಡಬೇಕು ಅನ್ನೋ ವಾದ ಇದೆ. ಹಾಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ತುಂಬಾ ಡಿಪೆಂಡ್ ಆಗೋದ್ರ ಬಗ್ಗೆನೂ ಮೂಲಗಳಲ್ಲಿ ಮಾತಾಡಿದ್ದಾರೆ. ಕೇವಲ ಚಾರ್ಟ್ಸು, ಗ್ರಾಫ್ಸು, ಹಳೇ ಡೇಟಾ ನೋಡಿ ಫ್ಯೂಚರ್ ಗೆಸ್ ಮಾಡಿ ಇನ್ವೆಸ್ಟ್ ಮಾಡೋದು. ಆದರೆ ಆ ಕಂಪನಿಯ ಬೇಸಿಕ್ಸ್, ಅದರ ಬಿಸ್ನೆಸ್ ಅಥವಾ ಆ ಇನ್ವೆಸ್ಟ್ಮೆಂಟ್ ಹಿಂದಿನ ಯಾಕೆ ಅನ್ನೋದನ್ನ ಪೂರ್ತಿ ಮರೆತುಬಿಡೋದು, ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಟ್ರೇಡ್ಮ್ಯಾನ್ ಈ ಟೆಕ್ನಿಕಲ್ ಮೆಕ್ಯಾನಿಕಲ್ ಅಪ್ರೋಚ್ಗೆ ಬದಲಾಗಿ ಇನ್ವೆಸ್ಟ್ಮೆಂಟಲ್ಲಿ ಇಮೋಷನಲ್ ಡೆಪ್ತ್, ಭಾವನಾತ್ಮಕ ಆಳ ಮತ್ತೆ ಪರ್ಸನಲ್ ನಂಬಿಕೆಗಳನ್ನ ಸೇರಿಸೋಕೆ ಟ್ರೈ ಮಾಡುತ್ತೆ. ಅಂದ್ರೆ ಬರೀ ನಂಬರ್ಸ್ ಹಿಂದೆ ಹೋಗದೆ ನಾವು ನಿಜವಾಗ್ಲೂ ನಂಬೋ, ಅರ್ಥ ಮಾಡ್ಕೊಂಡಿರೋ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಎನ್ಕರೇಜ್ ಮಾಡುತ್ತೆ. ಇದು ಸೈಕಾಲಜಿ ದೃಷ್ಟಿಯಿಂದಲೂ ಇಂಪಾರ್ಟೆಂಟ್. ಇನ್ನು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ, ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂದ್ರೆ, ನಮ್ಮ ಪೂರ್ತಿ ದುಡ್ಡನ್ನ ಈಕ್ವಿಟಿ, ಡೆಟ್ ಮತ್ತೆ ಇನ್ಶೂರೆನ್ಸ್ನಲ್ಲಿ ಹೇಗೆ ಹಂಚಬೇಕು ಅನ್ನೋದ್ರ ಬಗ್ಗೆನೂ ಮೂಲಗಳಲ್ಲಿ ಡಿಸ್ಕಷನ್ ಇದೆ. 100 - ಏಜ್ ರೂಲ್ ಬಗ್ಗೆ ಎಲ್ಲೋ ಹೇಳಿದ ಹಾಗಿದೆ, ಆದರೆ ಅದರ ಡೀಟೇಲ್ಸ್ ಕ್ಲಿಯರ್ ಆಗಿಲ್ಲ. ಆದರೆ ಮುಖ್ಯವಾದ ಅಂಶ ಅಂದ್ರೆ, ನಮ್ಮ ಲೈಫ್ನ ಅಗತ್ಯಗಳು ಬದಲಾದ ಹಾಗೆ ಈ 3 ವಿಭಾಗಗಳ ಮಧ್ಯೆ ನಮ್ಮ ದುಡ್ಡನ್ನ ಸುಲಭವಾಗಿ ಟ್ರಾನ್ಸ್ಫರ್ ಮಾಡೋ ಒಂದು ಸಿಸ್ಟಮ್ ಇರಬೇಕು ಅನ್ನೋದು. SIP, STP, WSP ಸೋರ್ಸ್ ಕೂಡ ಇದೇ ತರಹ. ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ವಿಡ್ರಾ ಮಾಡೋದರ ಪ್ರಾಮುಖ್ಯತೆ ಹೇಳುತ್ತೆ. ಸರಿ. ಇದರ ಒಟ್ಟು ಐಡಿಯಾ ಏನು ಅಂದ್ರೆ, ನಾವು ಇನ್ವೆಸ್ಟ್ ಮಾಡೋ ದುಡ್ಡಿಗೆ ಒಂದು ನಿರ್ದಿಷ್ಟ ಬಣ್ಣ, ಒಂದು ಉದ್ದೇಶ ಕೊಡೋದು.
ಬರೀ ಎಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ನೋಡದೆ ಮಕ್ಕಳ ಎಜುಕೇಷನ್ಗೆ, ರಿಟೈರ್ಮೆಂಟ್ಗೆ, ಮನೆ ಕಟ್ಟೋಕೆ ಹೀಗೆ ಸ್ಪೆಸಿಫಿಕ್ ಗೋಲ್ಗಳಿಗೆ ದುಡ್ಡಿಡೋದು, ಅದನ್ನ ಮ್ಯಾನೇಜ್ ಮಾಡೋದು. ಇದು ದುಡ್ಡಿನ ಜೊತೆ ನಮ್ಮ ರಿಲೇಶನ್ಶಿಪ್ನ ಹೆಚ್ಚು ಕಾನ್ಷಿಯಸ್ ಮಾಡುತ್ತೆ, ಮೀನಿಂಗ್ಫುಲ್ ಮಾಡುತ್ತೆ, ಬರೀ ನಂಬರ್ಸ್ ಗೇಮ್ ಆಗದೆ ಲೈಫ್ ಗೋಲ್ಸ್ ಜೊತೆ ಕನೆಕ್ಟ್ ಆಗುತ್ತೆ. ಕರೆಕ್ಟ್. ಇನ್ನು ಟ್ರೇಡ್ಮ್ಯಾನ್ನ ಫೈನಲ್ ವಿಷನ್ ನೋಡಿದ್ರೆ ಅದು ತುಂಬಾ ಆಂಬಿಷಿಯಸ್ ಆಗಿದೆ ಅಂತ ಹೇಳ್ಬೋದು. ಹೌದು, ಅದರ ಮೇನ್ ಗೋಲ್ಗಳಲ್ಲಿ ಒಂದು ಮಧ್ಯವರ್ತಿಗಳು, ಅಂದ್ರೆ ಈ ಸೋಕಾಲ್ಡ್ ಎಕ್ಸ್ಪರ್ಟ್ಸ್, ಅಡ್ವೈಸರ್ಸ್, ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್, ಇವರನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅನಾವಶ್ಯಕ ಮಾಡೋದು. ನಿಖರವಾಗಿ. ಮತ್ತೆ ಯೂಸರ್ ಮತ್ತೆ ಅವರು ಇನ್ವೆಸ್ಟ್ ಮಾಡೋ ಪ್ರಾಡಕ್ಟ್ ಅಥವಾ ಕಂಪನಿ ಮಧ್ಯೆ ಡೈರೆಕ್ಟ್ ಕನೆಕ್ಷನ್ ಅಲ್ವಾ ಕಲ್ಪಿಸೋದು. ಮೂಲದಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ ಚೆನ್ನಾಗಿವೆ ನೋಡಿ. ಒಬ್ಬ ಅಕ್ಕಿ ತಗೊಳ್ಳೋ ಕಸ್ಟಮರ್ ತಾನು ಇಷ್ಟಪಡೋ ಒಂದು ಚಿಕ್ಕ ರೈಸ್ ಮಿಲ್ನಲ್ಲಿ ಡೈರೆಕ್ಟಾಗಿ ಪಾರ್ಟ್ನರ್ ಆಗೋಕ್ ಸಾಧ್ಯ ಆಗ್ಬೇಕು. ಓ, ಇಂಟ್ರೆಸ್ಟಿಂಗ್. ಅಥವಾ ಒಬ್ಬ ಅಕ್ಕಸಾಲಿಗ ತಾನು ಕೆಲಸ ಮಾಡೋ ಚಿನ್ನಕ್ಕೆ ಸಂಬಂಧಪಟ್ಟ ದೊಡ್ಡ ಕಂಪ್ನಿ ಶೇರ್ಗಳನ್ನ ಈಸಿಯಾಗಿ ತಗೊಳ್ಳೋ ಹಾಗಿರ್ಬೇಕು. ಇದು ಸಾಧ್ಯ ಆದ್ರೆ ಟ್ರಾನ್ಸ್ಪರೆನ್ಸಿ, ರಿಲೇಶನ್ಶಿಪ್ ಎರಡೂ ಜಾಸ್ತಿ ಆಗುತ್ತೆ. ಟ್ರೇಡ್ಮ್ಯಾನ್ ತಾನೇ ಎಲ್ಲ ಕಂಟ್ರೋಲ್ ಮಾಡೋ ಸೆಂಟರ್ ಆಗೋದಕ್ಕಿಂತ ಯೂಸರ್ಗೆ ಪ್ರಾಡಕ್ಟ್ ಅಥವಾ ಕಂಪನಿಗೆ ಡೈರೆಕ್ಟ್ ಆಕ್ಸೆಸ್ ಕೊಡೋ ಒಂದು ಪ್ಲಾಟ್ಫಾರ್ಮ್ ಆಗೋ ಗುರಿ ಹೊಂದಿದೆ ಅಂತ ಕ್ಲಿಯರ್ ಆಗಿದೆ. ಅದು ಇನ್ವೆಸ್ಟ್ಮೆಂಟ್ ಜಗತ್ತನ್ನ ನೋಡೋ ಒಂದು ಹೊಸ ದಾರಿ ಇದ್ದ ಹಾಗೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಟ್ರೇಡ್ಮ್ಯಾನ್ ಕಾನ್ಸೆಪ್ಟ್ ಹೂಡಿಕೆಯನ್ನ ಬರೀ ದುಡ್ಡು ಮಾಡೋ ಒಂದು ಮೆಕ್ಯಾನಿಕಲ್ ಕೆಲಸ ಅಂತ ನೋಡ್ದೆ ಅದನ್ನ ನಮ್ಮ ಜೀವನದ ಒಂದು ಭಾಗವಾಗಿ, ನಮ್ಮ ವ್ಯಾಲ್ಯೂಸ್, ನಮ್ಮ ನಂಬಿಕೆಗಳ ಒಂದು ರಿಫ್ಲೆಕ್ಷನ್ ಆಗಿ ರೂಪಿಸೋ ಒಂದು ಆಳವಾದ ಪ್ರಯತ್ನದ ತರ ಕಾಣುತ್ತೆ. ಆದ್ರೆ ಇದರ ಸಕ್ಸಸ್, ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಟೆಕ್ನಿಕಲ್ ಚಾಲೆಂಜಸ್ ಹೇಗೆ ನಿಭಾಯಿಸ್ತಾರೆ, ಮತ್ತೆ ಯೂಸರ್ಸ್ ನಂಬಿಕೆಯನ್ನ ಹೇಗೆ ಗಳಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ, ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ನಾವು ಟ್ರೇಡ್ಮ್ಯಾನ್ ಕಾನ್ಸೆಪ್ಟ್ನ ಬೇರೆ ಬೇರೆ ಆಯಾಮಗಳನ್ನು ನೋಡಿದ್ವಿ. ಸಮಯ, ಹಣ, ಶಕ್ತಿ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್, ಪರ್ಪಸ್ ಡ್ರಿವನ್ ಅಪ್ರೋಚ್, ಮಾರ್ಕೆಟ್ನಲ್ಲಿರೋ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡೋ ಪ್ರಯತ್ನ, ಮತ್ತೆ ಯೂಸರ್ ಕಂಪನಿ ಡೈರೆಕ್ಟ್ ಕನೆಕ್ಷನ್ನ ಮಹತ್ವ, ಇದೆಲ್ಲದರ ಬಗ್ಗೆ ಮಾತಾಡಿದ್ವಿ. ಈ ಚರ್ಚೆ ಆದ್ಮೇಲೆ ಕೆಲವು ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಈ ತರಹದ ಒಂದು ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಒಂದು ವೇಳೆ ಸಕ್ಸಸ್ ಆದ್ರೆ ನಮ್ಮ ಫೈನಾನ್ಷಿಯಲ್ ನಿರ್ಧಾರಗಳನ್ನ ಮತ್ತೆ ನಮ್ಮ ಎಕಾನಮಿ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಬದಲಾಯಿಸಬಹುದು? ಹೂಡಿಕೆಯನ್ನ ಬರೀ ದುಡ್ಡು ಮಾಡೋ ಟೂಲ್ ಅಂತ ನೋಡೋದನ್ನ ಬಿಟ್ಟು ನಮ್ಮ ಲೈಫ್ನ, ನಮ್ಮ ವ್ಯಾಲ್ಯೂಸ್ನ ಒಂದು ಎಕ್ಸ್ಟೆನ್ಷನ್ ಆಗಿ ನೋಡೋದು ನಿಜಕ್ಕೂ ಎಷ್ಟು ಸಾಧ್ಯ? ಮತ್ತು ಎಲ್ಲರೂ ಯೋಚನೆ ಮಾಡೋಕೆ ಒಂದು ಕೊನೆಯ ಪಾಯಿಂಟ್, ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅನ್ನೋ ಪ್ರಶ್ನೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ನಮ್ಮ ಫೈನಾನ್ಷಿಯಲ್ ನಿರ್ಧಾರಗಳ ಹಿಂದಿರೋ ಯಾಕೆ ಅನ್ನೋದನ್ನ ನಾವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆ ಯಾಕೆಯನ್ನ ಅರ್ಥ ಮಾಡ್ಕೊಳ್ಳೋದು ದುಡ್ಡಿನ ಜೊತೆಗಿನ ನಮ್ಮ ಸಂಬಂಧದ ಮೇಲೆ, ನಮ್ಮ ಸುತ್ತ ಇರೋ ಪ್ರಪಂಚದ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು. ಬಹುಶಃ ಈ ಪ್ರಶ್ನೆಯಲ್ಲೇ ಮುಂದಿನ ದಾರಿಯ ಒಂದು ಸಣ್ಣ ಸುಳಿವು ಇರ್ಬೋದೇನೋ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.